ಗೃಹಲಕ್ಷ್ಮಿ ಯೋಜನೆ ಮನೆ ಒಡತಿಯರಿಗೆ ಹಣಕಾಸಿನ ನೆರವು ನೀಡುವಂತಹ ಯೋಜನೆ. ಇದೀಗ ಯೋಜನೆಯಡಿ ಮಹಿಳೆಯರಿಗೆ ಆರ್ಥಿಕ ನೆರವು ಸಿಕ್ತಿದೆ. ಇದೇ ಹಣವನ್ನ ಕೂಡಿಟ್ಟು ಕೆಲ ಮಹಿಳೆಯರು ಗೃಹೋಪಯೋಗಿ ವಸ್ತು ಖರೀದಿಸಿದ್ದಾರೆ. ಆದರೆ ಗ್ಯಾರಂಟಿ ವಿಷಯವಾಗಿ ರಾಜಕೀಯ ನಾಯಕರ ನಡುವೆ ವಾಗ್ಯುದ್ಧ ನಡೀತಿದೆ. ಗೃಹಲಕ್ಷ್ಮಿ ಮನೆ ಒಡತಿಯರಿಗೆ ಪ್ರತಿ ತಿಂಗಳು 2000 ರೂಪಾಯಿ ಹಣ ನೀಡುವಂತಹ ಯೋಜನೆ. ಕಾಂಗ್ರೆಸ್ ಸರ್ಕಾರ ನುಡಿದಂತೆಯೇ ತನ್ನ ಗ್ಯಾರಂಟಿ ಘೋಷಣೆಗಳಲ್ಲಿ ಒಂದಾದ ಗೃಹಲಕ್ಷ್ಮಿ ಯೋಜನೆ ಜಾರಿಗೆ ತಂದಿದೆ. ಇದೀಗ ಮನೆ ಒಡತಿಯರಿಗೆ ಪ್ರತಿ ತಿಂಗಳು 2000 ರೂಪಾಯಿ ಹಣನೂ ದೊರೀತಾ ಇದೆ. ಇದೇ ಹಣವನ್ನ ಉಳಿಸಿ ಮಹಿಳೆಯರು ಗೃಹೋಪಯೋಗಿ ವಸ್ತುಗಳನ್ನ ಖರೀದಿಸಿ ಖುಷಿ ಪಡ್ತಿದ್ದಾರೆ. ಗೃಹಲಕ್ಷ್ಮಿ ಯೋಜನೆ ಹಣ ಕೂಡಿಟ್ಟು ಫ್ರಿಡ್ಜ್, ಟಿವಿ ಖರೀದಿ. ಡಿಕೆಶಿ ಗ್ಯಾರಂಟಿ ಟ್ವೀಟ್, ಎಚ್ಡಿಕೆ ವ್ಯಂಗ್ಯ, ವಾಗ್ಯುದ್ಧ. ಹೌದು, ಗೃಹಲಕ್ಷ್ಮಿ ಹಣವನ್ನ ಕೂಡಿಟ್ಟು ಹಾವೇರಿ ಜಿಲ್ಲೆ ಶಿಗ್ಗಾವಿಯ ಲತಾ ಅನ್ನೋರು ರೆಫ್ರಿಜಿರೇಟರ್ ಅನ್ನ ಖರೀದಿ ಮಾಡಿದ್ದಾರೆ. ಗೃಹಲಕ್ಷ್ಮಿ ಹಣದ ಜೊತೆ ಒಂದಷ್ಟು ಹಣ ಸೇರಿಸಿದ್ದು 17,500 ರೂಪಾಯಿಗೆ ಫ್ರಿಡ್ಜ್ ತಂದಿದ್ದಾರೆ. ಹೊಸ ರೆಫ್ರಿಜಿರೇಟರ್ಗೆ ಮನೆಯಲ್ಲಿ ಪೂಜೆ ಮಾಡಿದ್ರು. ಇನ್ನು ಬಳ್ಳಾರಿಯ ಸಂಗನಕಲ್ಲುವಿನಲ್ಲಿ ಅರುಣಾ ಅನ್ನೋರು ಗೃಹಲಕ್ಷ್ಮಿ ಹಣ ಕೂಡಿಟ್ಟು ಫ್ಲಾಟ್ ಟಿವಿ ಖರೀದಿ ಮಾಡಿದ್ದಾರೆ. ಯುಗಾದಿ ದಿನವೇ 13,600 ರೂಪಾಯಿ ಕೊಟ್ಟು ಟಿವಿ ಖರೀದಿಸಿದ್ದು ಮನೆಯವರು ಖುಷಿಯಾಗಿದ್ದಾರೆ. ಗೃಹಲಕ್ಷ್ಮಿದು ಅಮೌಂಟ್ ಬಂದಿದ್ದು ಹಂಗ ಕಲೆಕ್ಕೆ ಅಂತ ಟಿವಿ ತಂದಿದೆ. ಯುಗಾದಿ 2000 ಗೃಹಲಕ್ಷ್ಮಿದು ಹೆಣ್ಮಕ್ಳು ಅಮೌಂಟ್ ಬಂದಿದ್ದು ಹಂಗೆ ಕೂಡಿಕೊಂಡು ನಾವು ಟಿವಿ ತಂದ್ವಿ. ಯುಗಾದಿ ಹಬ್ಬಕ್ಕೆ ನಮಗೆ ಬೇಸ್ ಕಾಣ್ತು. ಇನ್ನು ಗೃಹಲಕ್ಷ್ಮಿ ಹಣದಲ್ಲಿ ಫ್ರಿಡ್ಜ್ ಖರೀದಿಸಿದಂತ ಮಹಿಳೆ ಬಗ್ಗೆ ಡಿಕೆ ಶಿವಕುಮಾರ್ ಟ್ವೀಟ್ ಮಾಡಿ ಸಂತಸ ಹಂಚಿಕೊಂಡಿದ್ರು. ಇದು ಸಾರ್ಥಕತೆಯ ಭಾವ ಅಂತ ಹೇಳಿದ್ರು. ಟಿವಿ9 ಸಂದರ್ಶನದಲ್ಲಿ ಎಚ್ಡಿಕೆಗೆ ಡಿಕೆಶಿ ತಿರುಗೇಟು. ಒಂದ್ ಕಡೆ ಗ್ಯಾರಂಟಿ ಬಗ್ಗೆ ಡಿಕೆಶಿ ಭುಜ ತಟ್ಕೊಳ್ತಾ ಇದ್ರೆ, ಅದೇ ಗ್ಯಾರಂಟಿ ವಿಷಯವಾಗಿ ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ವ್ಯಂಗ್ಯವಾಡಿದ್ರು. ಈಗಿರುವ ಗ್ಯಾರಂಟಿಗಳನ್ನೇ ತಡ್ಕೊಳ್ಳೋಕಾಗ್ತಿಲ್ಲ, ಇನ್ನೊಂದಷ್ಟು ಗ್ಯಾರಂಟಿ ಘೋಷಿಸಿದ್ದಾರೆ, ಜಾರಿ ಮಾಡೋಕಾಗದೆ ಕೇಂದ್ರದ ಬಳಿ ಬೊಟ್ಟು ಮಾಡ್ತಾ ಇದ್ದಾರೆ ಅಂತ ಕಿಡಿಕಾರಿದ್ರು. ಆದ್ರೆ ಇದಕ್ಕೆ ಟಿವಿ9 ನಡೆಸಿದ ವಿಶೇಷ ಸಂದರ್ಶನದಲ್ಲಿ ಡಿಕೆ ಶಿವಕುಮಾರ್ ತಿರುಗೇಟು ಕೊಟ್ರು. ಈ ಗ್ಯಾರಂಟಿಗೆ ತಡ್ಕೊಳಕ್ ಆಯ್ತಿಲ್ಲ ಸರ್ಕಾರ ನಡೆಸಲಿಕ್ಕೆ. ಈಗ ಅದೇನೋ ಕೊಟ್ಕೊಂಡಿದ್ದೀರಲ್ಲ, ಈಗ ನೀವು ಸರಿಯಾದ ರೀತಿಯ ಆರ್ಥಿಕ ಹೊಣೆಗಾರಿಕೆಯನ್ನು ಮಾಡದೆ ಇವತ್ತು ಕೇಂದ್ರ ಸರ್ಕಾರದ ಮುಂದೆ ಪ್ರತಿನಿತ್ಯ ಹೇಳ್ತಾ ಇದ್ದೀರಿ. ತಡ್ಕೊಳಕ್ ಆಗ್ತಾ ಇಲ್ಲ ಅವರು ಅಂತ ಹೇಳ್ತಿದ್ದಾರೆ. ನೋಡ್ರಿ, ನಾಚಿಕೆ ಆಗಬೇಕು ಇವನಿಗೆ, ಅಶೋಕನಿಗೆ ಅಲ್ಲ ರೀ. ಅವ್ರೇನು ಹೇಳ್ತಾ ಇರೋದು, ಕುಮಾರಸ್ವಾಮಿ ಕಾಂಗ್ರೆಸ್ ಬಂದರೆ ಪಾರ್ಲಿಮೆಂಟಲ್ಲಿ ಈ ನನ್ನ ತಾಯಿಂದೀರ್ಗೆ ಹೋಗ್ತಾ ಇರೋಂಥ 2,000 ರೂಪಾಯಿ ಕಟ್ ಮಾಡ್ತೀನಿ, ಬಸ್ಸಲ್ಲಿ ಹೋಗ್ತಾ ಇರೋದನ್ನ ನಿಲ್ಲಿಸ್ತೀನಿ, 10 kg ಅಕ್ಕಿ ನಿಲ್ಲಿಸ್ತೀನಿ, ಯುವ ನಿಧಿನ ನಿಲ್ಲಿಸ್ತೀನಿ, ಉಚಿತವಾಗಿ ಕರೆಂಟ್ ಕೊಡ್ತಾ ನಿಲ್ಲಿಸ್ತೀನಿ ಅಂತ ಕುಮಾರಸ್ವಾಮಿ ಇಂಡೈರೆಕ್ಟ್ ಆಗಿ ಎದುರಿಸ್ತಾ ಇದ್ದಾರೆ. ನಾವು ಹೇಳ್ತಾ ಇದ್ದೀವಿ, ಮುಂದಕ್ಕೆ ಏನು ಗ್ಯಾರಂಟಿ, ವರ್ಷಕ್ಕೆ 1 ಲಕ್ಷ. ಏನೇ ಹೇಳಿ, ಗ್ಯಾರಂಟಿ ವಿಷಯವನ್ನೇ ಮುಂದಿಟ್ಟು ಕಾಂಗ್ರೆಸ್ ಮತಬೇಟೆ ಆಡ್ತಾ ಇದೆ. ಜೆಡಿಎಸ್ ಹಾಗೆ ಬಿಜೆಪಿ ಪಾಳೆಯ ಗ್ಯಾರಂಟಿ ವಿರುದ್ಧ ಗುಟುರು ಹಾಕ್ತಾ ಇದೆ. ಬ್ಯೂರೋ ರಿಪೋರ್ಟ್, ಟಿವಿ9.